ಅಗರ್ಭ ಶ್ರೀಮಂತರ ಅವ್ರಿಗೆ ಎಲ್ಲಿಂದ ಬರುತ್ತೆ ಅನುಕಂಪ? ಹೆಂಗ್ ಅಂತೀರಿ ಅನುಕಂಪ ಆಧಾರದ ಮೇಲೆ ಅಂತ? ಹಂಗೆ ಹೇಳಿ ಮೇಡಮ್, ಹೆಂಗೆ ಅನುಕಂಪ ಆಧಾರ ಅಂತೀರಾ ನೀವು? ಅನುಕಂಪ ಆಧಾರ ಅಂತಿದ್ದೀರಿ ಅಪ್ಪಾಜಿ. ಬರೀ ಮಹಾನಗರ ಪಾಲಿಕೆಯಲ್ಲಿ ನೀವು ಹೇಳಿ. ಅಲ್ಲ, ನಾನು ಹೇಳೋದು ಇಲ್ಲ. ಈಗ ಅವರು ಜನರ ಬಗೆಗಿನ ಅನುಕಂಪ ಮತ್ತು ಒಂದ್ ನಿಮಿಷ, ಜನರ ಬಗೆಗಿನ ಅನುಕಂಪ ಮತ್ತು ಜನಾನುರಾಗಿ ಆಗಿರೋದ್ರಿಂದ ಅವ್ರ ಮಗನು ಸಮರ್ಥವಾಗಿ ಕೆಲಸ ಮಾಡ್ತಾನೆ, ಆದ್ರಿಂದ ಟಿಕೆಟ್ ಕೊಡಬಹುದು ಅಂತ ಹೇಳಿ ನಾನು ಒಪ್ಕೋತೀನಿ. ಅನುಕಂಪದ ಆಧಾರದ ಮೇಲೆ ಅಂದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ. ಟಿಕೆಟ್ ಬಗ್ಗೆ ಅಂದ್ರಲ್ಲ, ಅದಕ್ಕೆ ಹೇಳಿದೆ. ಸಮರ್ಥ ಅವರಿಗೆ ಸಮರ್ಥ ಕುಟುಂಬ ರಾಜಕೀಯ ಅಂತ ಹೇಳ್ತಿದಾರಲ್ಲ. ಸಣ್ಣವರಿದ್ದಾಗಿಂದ ರಾಜಕೀಯ ಬಡವರಿಗೆ ಹೇಗೆ ಹೆಲ್ಪ್ ಮಾಡ್ಬೇಕು, ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ರಾಜಕೀಯದಲ್ಲಿ ಯಾವ ತರ ನಡಿಬೇಕು ಅನ್ನೋದು ಅವ್ರಿಗೆ ಅನುಭವ ಇದೆ. ಈಗ ಕುಟುಂಬ ರಾಜಕೀಯದ ಬಗ್ಗೆ ಮಾತಾಡುವಂತ ನೈತಿಕತೆ ನೀವು ಬಿಜೆಪಿ ಅವ್ರಿಗೂ ಇಲ್ಲ, ನಿಮ್ ಕಾಂಗ್ರೆಸ್ ಅವ್ರಿಗೂ ಇಲ್ಲ. ದಯವಿಟ್ಟು ಕುಟುಂಬ ರಾಜಕೀಯದ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಕಳೆದ ಬಾರಿ ಏನೋ ವಿಧಾನಸಭಾ ಚುನಾವಣೆಯಲ್ಲಿ ಮಕ್ಕಳಿಗೆ ಕೊಡ್ಬೇಡ್ರಿ ಅಂದ್ರೂ ಕೂಡ ಬಿಜೆಪಿಯಲ್ಲೂ ಮಕ್ಕಳಿಗೆ ಕೊಟ್ರು, ಕಾಂಗ್ರೆಸ್ ಅಲ್ಲೂ ಕೊಟ್ಟಿದ್ದಾರೆ. ಬಟ್ ಈಗಿರುವಂತದ್ದು ಈ ಕ್ಷೇತ್ರದಲ್ಲಿ ಮುಸಲ್ಮಾನ ಸಮುದಾಯ ಒಂದ್ ಸ್ವಲ್ಪ ಅಪ್ಸೆಟ್ ಆಗಿದೆ. ಮುಸಲ್ಮಾನ ಸಮುದಾಯ ಯಾಕೆಂದ್ರೆ ಅತಿ ಹೆಚ್ಚು ಮತದಾರರು ಮುಸಲ್ಮಾನರು ಇರೋದ್ರಿಂದ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋದು ಕಾಂಗ್ರೆಸ್ ನಲ್ಲಿ ಎದ್ದಿತ್ತು ಕೂಗು. ಆದ್ರೆ ನನಗೆ ಅರ್ಥ ಆಗದೆ ಇರೋದು, ಮೇಡಮ್ ಅವರೇ, ನೀವು ಜಯ ಮೇಡಮ್ ಅವರೇ, ಯಾಕೆ ಮುಸಲ್ಮಾನರು ಬಿಜೆಪಿ ಪರ ನೋಡಲ್ಲ? ಯಾಕೆ ಮುಸಲ್ಮಾನರು ಬಿಜೆಪಿಗೆ ವೋಟ್ ಹಾಕಲ್ಲ? ಯಾಕೆ ಮುಸಲ್ಮಾನರನ್ನ ಬಿಜೆಪಿ ಅಪ್ರೋಚ್ ಮಾಡಲ್ಲ? ಯಾಕೆ ಬಿಜೆಪಿಯಲ್ಲಿ ಮುಸಲ್ಮಾನರ ಟಿಕೆಟ್ ಕೇಳಲ್ಲ, ಕಾಂಗ್ರೆಸ್ ಅಲ್ಲಿ ಅಷ್ಟೇ ಯಾಕೆ ಕೇಳ್ತಾರೆ? ಇದು ಬಹಳ ದಿನಗಳಿಂದ ಒಂದು ಕಾಂಗ್ರೆಸ್ನವರು ಬಿಜೆಪಿನವ್ರನ್ನ ಒಂದು ಗುಮ್ಮ ಬಂತು. ಸರಿ, ಹಾಗಾದ್ರೆ ಒಂದಿಷ್ಟು ಹೇಳಿ ಮೇಡಮ್, ನಿಮ್ MLA ಗಳು ಮುಸ್ಲಿಂ MLA ಗಳ ಹೆಸರು ಹೇಳ್ರಿ. ವಿಧಾನಸಭಾ ಉತ್ತರ ಪ್ರದೇಶದಲ್ಲಿ ನೋಡಿದಿರಿ ಮೇಡಮ್. ಕರ್ನಾಟಕದ ಹೇಳಿ ಮೇಡಮ್, ಜಯ ಮೇಡಮ್, ಕರ್ನಾಟಕದ ಹೇಳಿ. ನೀವು ಎಷ್ಟು ಜನ MLA ಗಳು ಬಿಜೆಪಿಯಿಂದ ಎಷ್ಟು ಜನ ಮುಸಲ್ಮಾನ್ MLA ಗಳು ಗೆದ್ದಿದ್ದಾರೆ? ಅಲ್ಪಸಂಖ್ಯಾತ ಅಂದ್ರೆ ಕೇವಲ ಮುಸಲ್ಮಾನ್ರೇ ಅಂತ ನಾನು ಮುಸಲ್ಮಾನರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾನು ಮುಸಲ್ಮಾನರ ಬಗ್ಗೆನೇ. ಮೇಡಮ್ ಜಯ ಮೇಡಮ್, ನಮಗೆಷ್ಟು ಬದುಕುವ ಹಕ್ಕಿದೆ ಅವ್ರಿಗೂ ಅಷ್ಟೇ ಬದುಕುವ ಹಕ್ಕಿದೆ. ಒಂದ್ ನಿಮಿಷ. ಸೊ ಈ ಒಂದು ಕ್ಷೇತ್ರದಲ್ಲಿ ಮುಸಲ್ಮಾನ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಇಲ್ಲಿ ಯಾರೇ ಆಯ್ಕೆ ಆದ್ರೂ ಅದು ಕೇವಲ ಬಿಜೆಪಿಗೆ ಕಾಂಗ್ರೆಸ್ಗೆ ಅಲ್ಲ. ಇಲ್ಲಿನ ಮತದಾರರು ಅದು ಮುಸಲ್ಮಾನರಾಗ್ಲಿ, ಬ್ರಾಹ್ಮಣರಾಗ್ಲಿ, ಲಿಂಗಾಯತರಾಗ್ಲಿ, ಕುರುಬರಾಗ್ಲಿ, ಅಹಿಂದ ಆಗ್ಲಿ, ಯಾರೇ ಆಗ್ಲಿ ಎಲ್ಲರಿಗೂ ಕೂಡ ಅವರು MLA ಆಗ್ತಾರೆ. ಆದರೆ ಬಿಜೆಪಿಯನ್ನ ಉದಾಹರಣೆಗೆ ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮುಸಲ್ಮಾನರ ಏರಿಯಾದಲ್ಲೇ ಹುಟ್ಟು ಬೆಳೆದವರು. ಆಮೇಲೆ ಯಾರು ಮುಸಲ್ಮಾನರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾನು ಹೋಗಿ ಮುಸಲ್ಮಾನ ಏರಿಯಾಗೆ ಹೋದಾಗ ಕೆಲವೊಬ್ರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಹಾಕ್ರಿ, ಯಾಕಂದ್ರೆ ಅವ್ರು ಒಳ್ಳೆಯವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಸ್ ಅ ವ್ಯಕ್ತಿ ಅವರು ಮುಸಲ್ಮಾನರ ವಿರುದ್ಧ ಮಾತಾಡ್ತಾ ಇಲ್ಲ ಮತ್ತು ಮುಸಲ್ಮಾನರು ಅವ್ರನ್ನ ಪ್ರೀತಿಸ್ತಾ ಇದ್ದಾರೆ. ಬಟ್ ಆಸ್ ಅ ಪಾರ್ಟಿ ನಾನು ಕೇಳ್ತಾ ಇರೋದು, ಬಿಜೆಪಿ ಪಾರ್ಟಿಯಾಗಿ ಮುಸಲ್ಮಾನರನ್ನ ಅಪ್ರೋಚ್ ಮಾಡಲ್ಲ, ಮುಸಲ್ಮಾನರ ವಿಚಾರದಲ್ಲಿ ಏನು ಮಾತಾಡೋದು ಇಲ್ಲ, ಮುಸಲ್ಮಾನರಿಗೆ ಟಿಕೆಟ್ ಕೊಡೋ ವಿಚಾರ ಆಗಿರ್ಬೋದು, ಮುಸಲ್ಮಾನರ ಬಗ್ಗೆ ಯಾಕದು ಆ ಒಂದು ಹಿಂಜರಿಕೆ ಯಾಕೆ? 224 ಕ್ಷೇತ್ರಗಳಲ್ಲಿ ಮೇಡಮ್ ನೀವು ನಾಟ್ ಇವನ್ ಸಿಂಗಲ್ ಕಾನ್ಸ್ಟಿಟ್ಯೂನ್ಸಿ ನೀವು ಹೇಳಕ್ ಬರ್ತಾ ಇಲ್ಲ. ದಟ್ ಈಸ್ ದ ಡಿಫರೆನ್ಸ್. ಬಿಕಾಸ್ ಮುಸಲ್ಮಾನರ ವೋಟ್ಗಳನ್ನ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಪದೇ ಪದೇ ಮುಸಲ್ಮಾನರನ್ನ ಮುಂದೆ ಇಟ್ಕೊಂಡು ತಮ್ಮ ವೋಟ್ ಬೇಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಬಟ್ ಹಲವಾರು ಕಾರಣಗಳಿಂದ ಬಿಜೆಪಿ ಮುಸಲ್ಮಾನರನ್ನ ದೂರ ಇಟ್ಟು ಎಲ್ಲೋ ಒಂದ್ ಕಡೆ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುವಂತ ಇಂಥ ಕ್ಷೇತ್ರಗಳಲ್ಲೂ ಕೂಡ ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇಲ್ಲ. ದಟ್ ಇಸ್ ಮೈ ಪಾಯಿಂಟ್. ಸರ್, ನನ್ನ ಪಾಯಿಂಟ್ ಏನಂದ್ರೆ ಶ್ರೀನಿವಾಸ್ ದಾಸ್ ಕಾರ್ಯಪ್ಪ ಅವರು ಅವ್ರಿಗೆ ಮುಸಲ್ಮಾನರು ಕೂಡ ಫೇವರೇಬಲ್ ಇದ್ದಾರೆ. ಓನ್ಲಿ ಬಿಕಾಸ್ ಆಫ್ ಬಿಜೆಪಿಯ ಒಂದು ಏನು ಧರ್ಮಾಧಾರಿತ ರಾಜಕಾರಣದಿಂದ ಆ ಒಂದು ಪ್ಲಸ್ ಪಾಯಿಂಟ್ ಇವರು ಗ್ರಾಬ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಶ್ರೀನಿವಾಸ್ ದಾಸ್ ಕಾರ್ಯಪ್ಪ ಅವರು. ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವಿಷಯಕ್ಕೆ ಬರೋದಾದ್ರೆ ಖಂಡಿತ ನೀವು ಹೇಳಿದ ಹಲವು ಪಾಯಿಂಟ್ಗಳನ್ನ ನಾನು ಒಪ್ಕೋತೀನಿ, ನಾನು ಅದನ್ನ ವಿರೋಧ ಮಾಡೋದಿಲ್ಲ. ಆದರೆ ಹೇಳಿದ್ವಲ್ಲ, ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ ಆಗಿ ಅವರು ನೀವ್ ಯಾಕೆ ಅದನ್ನ ಬ್ರೇಕ್ ಮಾಡಬಾರ್ದು? ನೀವ್ ಯಾಕೆ ಬಿಜೆಪಿ ಅವ್ರು ಕೊಡ್ಬೇಕಾಗಿತ್ತು ಈ ಸರಿ ಒಬ್ಬ ಮುಸಲ್ಮಾನ್ರಿಗೆ ನೀವು ಕೊಡ್ಬೇಕಾಗಿತ್ತು? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಆ ಒಂದು ಮೊಮೆಂಟಮ್ ಅನ್ನ ಬ್ರೇಕ್ ಮಾಡಬಹುದಾಗಿತ್ತು. ಒಳ್ಳೆ ಪ್ರಶ್ನೆ ಕೇಳಿದಿರಿ ಮೇಡಮ್, ದಯಮಾಡಿ ನಿಮಗೆ ಉತ್ತರ ಕೊಡ್ತೀನಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದ್ರೂ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಿದ್ವಿ. ಕೇಳಲ್ಲ, ಯಾಕೆಂದ್ರೆ ನೀವು ಕೊಡಲ್ಲ ಅಂತ. ನೀವೇನ್ ಬಾಳ ಕೊಟ್ಬಿಟ್ಟಿದ್ದೀರಾ? ಕೊಡಲ್ಲ ಅಂತಿದ್ದೀರಿ. ನೀವೇನ್ ಬಾಳ ಕೊಟ್ಬಿಟ್ಟಿದ್ದೀರಾ ಕಾಂಗ್ರೆಸ್ ಅವರು? ಮಾಮೂರು ಶಿವಶಂಕರಪುರ ಬಗ್ಗೆ ಇಷ್ಟೊಂದು ಅಭಿಮಾನ ಮಾತನಾಡುವಂತ ಇವರೆಲ್ಲರೂ ಕೂಡ ಇದೇ ಅಲ್ಪಸಂಖ್ಯಾತರಿಗೆ ಮಾತು ಕೊಟ್ಟಿದ್ರು, ನಾನಾದ ನಂತರ ನಿಮಗೊಂದು ಅವಕಾಶ ಕೊಡ್ತೀನಿ ಅಂತ. ಹಗಲು ರಾತ್ರಿ ಟಿಕೆಟಿಗೋಸ್ಕರ ಓಡಾಡಿದ್ರು.
ಅಲ್ಪಸಂಖ್ಯಾತರ ಮತವನ್ನ ತಗೊಂಡ್ರು, ಅವ್ರನ್ನ ಮತ ಬ್ಯಾಂಕ್ ಆಗಿ ಇಟ್ಕೊಂಡ್ರು. ಮತ್ತೆ ಯಾಕೆ ಮೇಡಮ್ ಅವ್ರಿಗೆ ಅವಕಾಶ ಕೊಡ್ಲಿಲ್ಲ? ಯಾರ್ ಮಾತಾಡ್ತಾರೆ? 500 ರೂಪಾಯಿ ಒಂದು ಬಿರಿಯಾನಿ ಓಟ್ ಹಾಕ್ತಾರೆ ಅಂತಾರಲ್ಲ ಮೇಡಮ್ ಅವರು. ಕರೆಕ್ಟ್ ಕರೆಕ್ಟ್ ಕಾಂಗ್ರೆಸ್ಸಿನ ಆಫೀಸಲ್ಲಿ ಹೇಳ್ತಾರೆ ಕರೆಕ್ಟ್. ಬಿರಿಯಾನಿ 500 ರೂಪಾಯಿ ಅಂತ. ಇವರೆಲ್ಲ ಕರೆಕ್ಟ್ ಆಗಿ ಬಾರಿ ಶುದ್ಧವಂತರು. ಕರೆಕ್ಟ್ ಆಗಿ ಯಾರಿಗೂ ₹1 ರೊಕ್ಕ ಕೊಡದಲ್ಲೇ ಓಟ್ ಹಾಕ್ತಿದಾರ. ಕೈ ಎತ್ಬಿಡ್ರಿ ನೋಡೋಣ. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಅದು ಅವ್ರವ್ರ ವೈಯಕ್ತಿಕ ರೀ. ದುಡ್ಡು ಕೊಟ್ಟು ಓಟ್ ಹಾಕ್ಸಂತಾರೋ ಬಿಡ್ತಾರೋ ಅವೆಲ್ಲ ಅಲ್ಲ, ವಿಚಾರಕ್ಕೆ ಬರ್ಬೇಕು ಮೇಡಮ್. ಒಂದು ಈಗ ಮುಸಲ್ಮಾನರ ಬಗ್ಗೆ ಮಾತಾಡ್ತಾ ಇದೀವಿ ಮೇಡಮ್. ಅವ್ರು ಕೇಳಿದ್ರು ಮೇಡಮ್ ಲೆಟರ್ ಸ್ಪೀಕ್. ನೀವು ಮಾತಾಡುವಾಗ ಅವ್ರು ಸುಮ್ಮನೆ ನಮ್ದ್ರಲ್ಲಿ ಆಲ್ರೆಡಿ ಮೇಡಮ್. ಈಗ ನನ್ ಪ್ರಶ್ನೆಗೆ ಉತ್ತರ ಕೊಡ್ರಿ ಮೇಡಮ್. ಈಗ ಒಂದು ಬಿರಿಯಾನಿ ಒಂದು ಕಬಾಬ್ಗೆ ಮುಸಲ್ಮಾನರು ಓಟ್ ಹಾಕ್ತಾರೆ ಅಂತ ತಮ್ಮ ಪಕ್ಷದವರೇ ಹೇಳಿರೋದು. ನೋಡ್ರಿ ಇವೆಲ್ಲ ಮಾತಾಡ್ತಾರೆ ಮಾತಾಡೋ ಜನ ಮಾತಾಡ್ತಾರೆ. ಅವನ್ನೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ. ವೋಟ್ ಮಾಡೋರು ಎಲ್ಲಿದ್ರು ವೋಟ್ ಮಾಡೇ. ಈಗ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಪಾರ್ಟಿ ಮೇಲೆ ಒಂದ್ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದೆ. ಜಬ್ಬರ್ ಅಣ್ಣರು ಇವರೆಲ್ಲ ನಮ್ಮ ಮುಸಲ್ಮಾನ್ರೆ. ಅವರಿಗೆ MLC ಎಲೆಕ್ಷನ್ ಎಲ್ಲ ಗೆಲ್ಸಿ ಅವರಿಗೆಲ್ಲ ನಾವು ಇದು ಮಾಡಿದ್ವಿ. ಜಬ್ಬರ್ ಅಣ್ಣವ್ರೆ ಕೊಡ್ಬೇಕಂದಿದ್ದು. ಹೌದು, ಮೊದ್ಲೆಲ್ಲ ಅವ್ರು ಬಂದಿಲ್ವಾ? ಅವ್ರು ಬಂದಿರೋದಕ್ಕೆ ತಾನೇ ಇವಾಗ ಮತ್ತೆ ಕೇಳ್ತಾ ಇರೋದು. ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ ಈಗಿನಾರು ನೀವು. ಅವರೆಲ್ಲ ಅವಕಾಶ ತಗೊಂಡು ಮತ್ತೆ ಇನ್ನು ಉನ್ನತ ಮಟ್ಟಕ್ಕೆ ಅವ್ರು ಕೇಳ್ತಾ ಇದಾರೆ. ತಪ್ಪೇನಿಲ್ಲ. ಅವ್ರಿಗೆ ಎಲ್ಲರೂ ವೋಟ್ ಅಂದ್ಮೇಲೆ ಅವ್ರು ನಿಂತ್ಕೋಬೇಕು ಮಾಡ್ಬೇಕು ಅನ್ನೋದು. ಈಗ ಸ್ಪ್ಲಿಟ್ ಆಗಲ್ವಾ ಮೇಡಮ್? ಓಟ್ಸ್ ಸ್ಪ್ಲಿಟ್ ಆಗೋದಿಲ್ವಾ? ಇಲ್ಲ, ಆಗಲ್ಲ ಮೇಡಮ್. ಈಗ ಅವರು ನಾವು ಇಲ್ಲಿ ಜಾತಿ ಭೇದ ತರಬೇಡ್ರಿ. ಜಾತಿ ಭೇದ ಅನ್ನೋದು ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲೇ ಇಲ್ಲ. ಮೊದಲನೇದಾಗಿ ಏನಂದ್ರೆ ನಮ್ದು ಬಡವ್ರ ಪಕ್ಷ ಅಲ್ಲ, ಬಿಜೆಪಿಯಲ್ಲಿ ಇದೆಯಾ? ನೀವೇನ್ರಿ ನೀವು? ಒಂದ್ ನಿಮಿಷ. ಅಲ್ಲ ಮೇಡಮ್, ಜಾತಿ ಭೇದ ಯಾವ್ದು ನಡೆಯಲ್ಲ ಮೇಡಮ್. ಕರೆಕ್ಟ್. ಏನ್ ಹೆಸರು ನಿಮ್ದು? ನಮ್ಮ ಮಂಗಳಮ್ಮ ಅಂತ. ಮಂಗಳ ಅವ್ರೆ, ಈಗ ಬಿಜೆಪಿಯಲ್ಲಿ ಇದೆಯಾ? ಅಲ್ಲ ಮೇಡಮ್, ಈಗ ನಮಗೆ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ನಾವು ಮಾತಾಡ್ತೀವಿ. ನಮ್ಮ ಪಕ್ಷದಲ್ಲಿ ಬಡವರು ಅನ್ನೋದೇ ನಮಗೆ ಮೇನು. ಈಗ ಕೋಮುವಾದಿ ಪಕ್ಷಕ್ಕೆ ವೋಟ್ ಹಾಕ್ಬೇಡಿ ಅಂತ ನಿನ್ನೆ SS ಮಲ್ಲಿಕಾರ್ಜುನ್ ಅವರು ನನ್ನ ಜೊತೆ ಮಾತಾಡುವಾಗ ಹೇಳಿದ್ರು ಮೇಡಮ್. ಆ ಕೋಮುವಾದದ ಬಗ್ಗೆ ತಾವೇನಾದ್ರು ಮಾತಾಡ್ತೀರಾ? ನಾವ್ ಹೆಂಗೆ ಅಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಒಂದು ಅಂತೀವಿ. ಅವರು ನಾವು ಹಿಂದೂ ಮುಂದೆ ನಾವೇ, ಮುಸ್ಲಿಮ್ಸ್ ಕಿಸ್ಲಿಮ್ಸ್ ಯಾವ್ದು ಇಲ್ಲ. ಹಿಂದೂ ನಾವು ಒಂದೇ ಮುಂದೆ ಅಂದ ಅದು ಒಂದೇ. ಆಮೇಲೆ ಇದನ್ನ ಇಲ್ಲಿ ಗಲಾಟೆ ಆಗೋದು, ಹಿಂದೂ ಮುಸ್ಲಿಮ್ಸ್ ಗಲಾಟೆ ಎಲ್ಲಾಗತ್ತೆ ಹೆಂಗಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹೆಂಗಾಗತ್ತೆ ಹೇಳಿ? ಮೊನ್ನೆ ಗಣಪತಿ ಒಂದು ವಿಚಾರದಲ್ಲಿ ಸಣ್ಣ ವಿಚಾರದಲ್ಲಿ ದೊಡ್ಡ ಏನ್ ಸಣ್ಣ ವಿಚಾರ ಹೇಳಿ? ಈಗ ಅಜಯ್ ಕುಮಾರ್ ಅಣ್ಣ ಅವರು ಏನಂದ್ರು, ಮುಸ್ಲಿಮ್ಸ್ ಗುಂಡಾಗಳು ಅಂದ್ರು. ಅಂದ್ರೆ ಮುಸ್ಲಿಮ್ಸ್ ಗುಂಡಾ ಅಂದ್ರೆ ಏನ್ ಮಾಡ್ಬೇಕು? ಅಂದಿದ್ದಕ್ಕೆ ಏನಾಯ್ತು? ಮತ್ತು ಅವ್ರಿಗೆ ಯಾಕೆ ಮುಸ್ಲಿಮ್ಸ್ ಒಂದ್ ನಿಮಿಷ, ಏನಾಯ್ತು? ಅಂದಿದ್ದಕ್ಕೆ ಏನಾಯ್ತು? ಮುಸ್ಲಿಮ್ಸ್ ಗುಂಡಾಗಳು ಅಂದ್ರೆ ನಮ್ಮವರೆಲ್ಲ ಗುಂಡಾಗಳ ಮುಸ್ಲಿಮ್ಸ್. ಸರಿ, ಅದಕ್ಕೆ ಏನಾಯ್ತು? ಗಣಪತಿ ಹೋಗುವ ಕಲ್ಲೆಸದ್ರ? ಮೇಡಮ್ ಅದು ಸರಿನಾ? ಒಂದ್ ನಿಮಿಷ. ಅಲ್ಲ, ಅದು ಸರಿನಾ? ಅದು ಸರಿನಾ? ಅದು ಸರಿನಾ? ಮಸೀದಿ ಬೇಕಂತ ಹೋಗಿ ಆಯ್ತು. ನೋಡಿ ಮೇಡಮ್, ಮಸೀದಿ ಮುಂದೋ ದೇವಸ್ಥಾನ ಮುಂದೋ ಮತ್ತೊಂದ್ರ ಮುಂದೆನೋ ಅದು ಸಾರ್ವಜನಿಕರ ರಸ್ತೆ. ಯಾರ್ ಬೇಕಾದ್ರೂ ಹೋಗ್ಬೋದು, ಯಾರ್ ಬೇಕಾದ್ರೂ ಬರ್ಬಹುದು. ಮಸೀದಿ ಮುಂದ್ ಮಾಡಬಾರ್ದು, ದೇವಸ್ಥಾನ ಮುಂದ್ ಮಾಡಬಾರ್ದು, ಮಸೀದಿ ಮುಂದ್ ಮಾಡಬಾರ್ದು ಅನ್ನೋದು ರೂಲ್ಸ್ ಇಲ್ಲ. ಆಮೇಲೆ ನೀವು ಗುಂಡಾಗಳು ಅಂತ ಅಂದ ತಕ್ಷಣ ಹೋಗಿ ಕೇಸ್ ಹಾಕಿ ಅವ್ರ ಮೇಲೆ. ಅದನ್ನು ಬಿಟ್ಬಿಟ್ಟು ನೀವು ಗಣೇಶ ಮೇಲೆ ಕಲಿಸ್ಬಿಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಕೋಮು ಸೌಹಾರ್ದತೆ ಹಾಳಾಗುತ್ತೆ. ನಾವು ಕಲಿಸ್ತಿಲ್ಲ, ನಾವ್ ಇಷ್ಟೇ ಮುಸ್ಲಿಂ ಗುಂಡಾಗ್ತೀರ. ನೀವಲ್ಲ ಮೇಡಮ್, ನೀವೇನ್ ಮುಸಲ್ಮಾನ್ರ? ಒಂದ್ ನಿಮಿಷ, ಬೇರೆಯವ್ರು ಕೊಡಿ ಮೇಡಮ್, ಬೇರೆಯವ್ರಿಗೆ ಯಾರಿಗಾದ್ರು ಕೊಡಿ. ಓಕೆ, ಒಂದ್ ನಿಮಿಷ. ಈಗ ಮೇಡಮ್ ಈಗ ಶಾಮನೂರು ಶಿವಶಂಕರಪ್ಪನವರು ಇರೋವರೆಗೂ ಕೂಡ ಅತ್ಯಂತ ಹೆಚ್ಚು ಮುಸಲ್ಮಾನ ಸಮುದಾಯ ಇದ್ರೂ ಕೂಡ ಕೋಮು ಸೌಹಾರ್ದತೆಯನ್ನ ಕಾಪಾಡಿದ್ರು. ದಟ್ ಇಸ್ ವಿಸಿಬಲ್ ಆಲ್ಸೋ. ಸೊ ಕೋಮು ಸೌಹಾರ್ದತೆನ ಅವ್ರು ಕಾಪಾಡಿದ್ರು ಯಾವುದೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಯಾಕೆ ಅಂತಂದ್ರೆ ನಿಮ್ಗೆ ಸರಿ ತೂಕದಲ್ಲಿ ಎರಡು ಸಮುದಾಯಗಳು ಇದ್ದಾಗ ಒಂದು ಸಣ್ಣ ಪುಟ್ಟ ರಿಫ್ಟ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಒಂದು ಕೋಮು ಸೌಹಾರ್ದತೆಯನ್ನ ಅವ್ರು ಇಷ್ಟು ದಿನ ಕಾಪಾಡ್ಕೊಂಡು ಬಂದ್ರು. ಸೊ ದಟ್ ಈಸ್ ದಿ ಪ್ಲಸ್ ಪಾಯಿಂಟ್. ಹಾಗಾಗಿ ನಮಗ್ ಓಟ್ ಕೊಡಿ ಅಂತ ಅವ್ರು ಕೇಳ್ತಾ ಇದಾರೆ. ಒಂದು ವೇಳೆ ಬಿಜೆಪಿಗೆ ಕೊಟ್ರೆ ಮತ್ತೆ ಕೋಮು ಸೌಹಾರ್ದತೆ ಕದಡುತ್ತೆ ಅನ್ನೋ ವಿಚಾರದಲ್ಲೂ ಕೂಡ ಈಗ ಮಾತುಗಳು ಕೇಳಬರುತ್ತೆ. ಅದಕ್ಕೇನ್ ಹೇಳ್ತೀರಿ? ಖಂಡಿತವಾಗ್ಲು ಮೇಡಮ್, ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಾವು ಅವ್ರನ್ನ ವಿರೋಧ ಮಾಡಿ ಮಾತಾಡೋದಿಲ್ಲ. ಹಿರಿಯರಿದ್ದಾರೆ, ಅವ್ರು ಇವತ್ತು ದೈವಾಧೀನರಾಗಿದ್ರೆ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವ್ರು ಎಲ್ಲರನ್ನೂ ಗುರು ಹಿರಿಯರನ್ನ ಒಂದೇ ರೀತಿಯಾಗಿ ಕಂಡಿದ್ದಾರೆ. ಅವ್ರ ಮನೆಯಲ್ಲಿ ಬಿರಿಯಾನಿ ಉಂಟಿದ್ದಾರೆ, ಅವ್ರನ್ನ ಕರೆದ್ಬಿಟ್ಟು ಹೋಳಿಗೆನೂ ಊಟ ಮಾಡಿಸಿದ್ದಾರೆ. ನಾವು ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಮೇಡಮ್. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕೋಮು ಸೌಹಾರ್ದತೆಗೆ ಕದಡುವಂತ ಪ್ರಶ್ನೆನೇ ಇಲ್ಲ. ಗಣಪತಿಯ ಮೇಲೆ ಕಲ್ ತೂರುವಂತಹ ಮನಸ್ಥಿತಿಯವರಿಗೆ ನಾವು ಯಾವತ್ತೂ ಧಿಕ್ಕಾರ ಹೇಳ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂತ ಕಾಂಪ್ರಮೈಸ್ ಇಲ್ಲ ಮೇಡಮ್. ನಾವು ಅವರು ಹೋಗುವಾಗ, ಅವರ ಮೆರವಣಿಗೆಗಳು ಹೋಗುವಾಗ
ಸಾವಿರಾರು ಸಂಖ್ಯೆಯಲ್ಲಿದ್ದಾಗ ಒಂದು ಸಣ್ಣ ಮಣ್ಣಿನ ಕಣವನ್ನು ಕೂಡ ಅವ್ರ ಮೇಲೆ ಹಾಕೋದಿಲ್ಲ. ಅವ್ರಿಗೆ ಮಜ್ಜಿಗೆನ ಕೊಡ್ತೀವಿ, ಅವ್ರಿಗೆ ನೀರನ್ನ ಕೊಡ್ತೀವಿ, ಅವ್ರಿಗೆ ಶರ್ಬತ್ತನ್ನ ಕೊಟ್ಟು ನಾವು ಅಕ್ಬರ್ ಚಿಕ್ಕಪ್ಪ, ರೇಷ್ಮಾ ಅತ್ತೆ ಅಂತ ಕೇಳಿ ನಾವು ಕೂಡ ಬೆಳೆದಿದೀವಿ ಮೇಡಮ್. ಹಾಗಾಗಿ ಅದು ಕೇವಲ ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಅಂದ್ಕೊಂಡ್ರೆ ಅವ್ರ ಮೂರ್ಖತನ. ಇದಕ್ಕೆ ಉತ್ತರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಸ್ಲಿಂ ಮತದಾರರು ಈ ಸತಿ ಕೊಟ್ಟೇ ಕೊಡ್ತಾರೆ ಅನ್ನೋದು ಶತಸಿದ್ಧ ಮೇಡಮ್. ಆಲ್ ರೈಟ್, ಆಯ್ತಾಯ್ತು. ಲೆಟರ್ ಸ್ಪೀಕ್. ಅದು ಹೊಡೆದ್ರು ಇದು ಹೊಡೆದ್ರು ಅಂತ ನೀವು ಹೇಳ್ತಿದ್ದೀರಲ್ಲ ಮೇಡಮ್. ಈಗ ನಾನ್ ಹೇಳಿದ್ದಲ್ಲ, ಹೊಡೆದಿರೋ ಸತ್ಯ ಸತ್ಯನ ಮತ್ತೆ ಓಡಿ ಕೇಳ್ತಿದ್ದೀರಾ? ಅಲ್ಪಸಂಖ್ಯಾತರು ಓಟ್ ಏನು? Yes, yes, point is good. The point is good. ಒಂದ್ ನಿಮಿಷ, let us speak. Yes, ಈಗ ಕಲ್ಲು ಹೊಡೆದಿದ್ದಾರೆ ಅಂತ ಅವ್ರ ಹತ್ರ ಯಾಕೆ ಮತ ಕೇಳ್ತೀರಿ ಅಂತ ಅವ್ರೊಂದು ಪ್ರಶ್ನೆ ಕೇಳ್ತಾರೆ. ದಟ್ ಇಸ್ ಅ ವ್ಯಾಲಿಡ್ ಕ್ವಶನ್. ಬಟ್ ದ ಥಿಂಗ್ ಈಸ್, ಈಗ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಎಲೆಕ್ಷನ್ ನಡೀತಾ ಇದೆ, ನಾನು ಎಲ್ಲ ಕೇಳ್ತೀನಿ ಮೇಡಮ್, ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೆ? ನಿಮ್ಮ 50,000 ಮತಗಳ ಅಂತರದಲ್ಲಿ ಗೆಲ್ಲಿಸ್ತೀವಿ.